ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ಎಲ್ಲ ದಾಸ ಸಾಹಿತ್ಯಾಭಿಮಾನಿಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಿನ್ನೆ ದಿವಸ ಆದ್ಯ ಪದ್ಯದಲ್ಲಿ ನರಸಿಂಹನ ಸ್ತೋತ್ರಾತ್ಮಕವಾದ ಆದ್ಯ ಪದ್ಯದಲ್ಲಿರುವ ಪಂಚವ್ಯೂಹಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಭಗವದ್ರೂಪಗಳು ಹೇಗೆ ಪ್ರತಿಪಾದಿತವಾಗಿವೆ, 4 ವಿಶೇಷಣಗಳಿಂದ ಒಂದು ವಿಶೇಷವಾದ ನರಸಿಂಹ ಶಬ್ದದಿಂದ ಈ 5 ಭಗವದ್ರೂಪಗಳು ಪ್ರಕಟವಾದವು ಅಂತ ಸ್ಪಷ್ಟವಾಗಿ ಹೇಳಲ್ಪಟ್ಟಿತು. ಈಗ ಇದು ಹರಿಕಥಾಮೃತಸಾರ ಎಂಬ ಗ್ರಂಥ ಬಿಂಬೋಪಾಸನೆಗೆ ಸಂಬಂಧಪಟ್ಟದ್ದು. ಬಿಂಬೋಪಾಸನೆಯನ್ನು ತಿಳಿಸಿಕೊಡುತ್ತದೆ. ಜೀವಿಯ ಜೀವನದ ಸಾರ್ಥಕತೆ, ಜೀವಿ ಈ ಎಲ್ಲ ಬಂಧನಗಳಿಂದ ದೂರಾಗಿ ಭಗವಂತನ ಸನ್ನಿಧಾನದಲ್ಲಿ ನಿರಂತರ ತನ್ನ ಆತ್ಮಾನಂದವನ್ನು ಅನುಭವಿಸಬೇಕಾದರೆ ಅವನಿಗೇನಾಗಬೇಕು? ಬಿಂಬಾಪರೋಕ್ಷ ಆಗಬೇಕು, ಬಿಂಬನ ದರ್ಶನವಾಗಬೇಕು. ಹೊರಗಡೆ ಭಗವಂತನ ಎಷ್ಟು ರೂಪಗಳನ್ನು ನೋಡಿದರೂ, ಅವುಗಳನ್ನು ಉಪಾಸನೆ ಮಾಡಿದರೂ ಅದು ಅಪರೋಕ್ಷವನ್ನು ತಂದು ಕೊಡೋದಿಲ್ಲ, ಆನಂದವನ್ನು ತಂದು ಕೊಡ್ತದೆ. ಆದರೆ ಅದು ವ್ಯರ್ಥನಾಗರೆ ಬರೀ ಆನಂದ ಕೊಡ್ತಾನೆ, ಅದು ಮುಂದೆ ಬಿಂಬೋಪಾಸನೆಗೆ ಕಾರಣವಾಗ್ತಾನೆ. ನೀನು ಎಲ್ಲ ಕಂಡಲ್ಲಿ ವಿಶ್ವರೂಪ ಕಾಂಬುವರ ಪ್ರತಿ ಪದಾರ್ಥದಲ್ಲಿ ಭಗವಂತನನ್ನು ಕಾಣಬೇಕು. ಅದು ಚೇತನ ಪದಾರ್ಥ ಆಗಬಹುದು, ಅಚೇತನ ಪದಾರ್ಥವಾಗಬಹುದು. ಎಲ್ಲದರಲ್ಲಿ ಭಗವಂತ ಇದ್ದಾನೆ. ಅವನು ವ್ಯಾಪ್ತ, ಅವನು ಇಲ್ಲದೇ ಇರತಕ್ಕಂಥ ಸ್ಥಳವೇ ಇಲ್ಲ. ಅಂಥ ಭಗವಂತನನ್ನು ನೀನು ನಿನ್ನ ಕಣ್ಣಿನಿಂದ ಏನೇನು ನೋಡ್ತೀಯೋ, ನಿನ್ನ ಬುದ್ಧಿಯಿಂದ ನಿನ್ನ ಮನಸ್ಸಿನಿಂದ ಏನೇನು ಪದಾರ್ಥಗಳನ್ನು ಯಾವ್ಯಾವ ಜೀವಿಗಳನ್ನು ಚಿಂತನೆ ಮಾಡ್ತೀಯೋ ಅವುಗಳಲ್ಲೆಲ್ಲ ಭಗವಂತನನ್ನು ಸ್ಮರಿಸಬೇಕು, ಭಗವಂತನನ್ನು ಕಾಣಬೇಕು. ಈ ರೀತಿ ಮಾಡ್ತಾ 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 ಹೋದಾಗ ಕೊನೆಗೆ ಆ ಭಗವಂತನೇ ಗುರುಗಳ ದ್ವಾರ ನಿಂಗೊಂದು ಸಂದೇಶ ಕೊಡ್ತಾನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಾ, ನಿಜವಾಗಿ ಮಾನವನಾಗಿ ಬಾಳ್ತಾ ಇದ್ದೀಯಾ, ನನ್ನನ್ನು ಎಲ್ಲ ಎಡೆಯಲ್ಲಿ ನೋಡ್ತಾ ಇದ್ದೀಯಾ, ನೀನು ಇನ್ನೊಂದು ಕೆಲಸ ಮಾಡು. ಏನು ಗೊತ್ತಾ? ಎಲ್ಲೆಡೆಯಲ್ಲಿ ನೋಡುವ ನಾನು ನಿನ್ನೊಳಗೆ ಇದ್ದೀನಿ, ನಿನ್ನಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡು. ಎಲ್ಲ ಕಡೆ ವ್ಯಾಪ್ತನಾದ ನನ್ನನ್ನು ನಿನ್ನಲ್ಲಿರುವ ಭಗವದ್ರೂಪದವರಿಗೆ ದೊಟ್ಟಿಗೆ ಐಕ್ಯ ಚಿಂತನೆ ಮಾಡು. ನಿನ್ನೊಳಗಿರುವ ನಾನು ಬೇರೆಯಲ್ಲ, ವಿಶ್ವವನ್ನು ವ್ಯಾಪಿಸಿ ನಿಂತ ನಾನು ಬೇರೆಯಲ್ಲ ಅಂತ ನೀನು ಚಿಂತನೆ ಮಾಡಿ ಹೊರಗೇನೇನು ಕಾಣ್ತಿ ಖಂಡ ಎಲ್ಲವನ್ನು ನಿನ್ನೊಳಗೆ ಸಮನ್ವಯ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡು. ಒಂದು ಬ್ರಾಹ್ಮಣನನ್ನು ನೋಡಿದಿ, ಒಬ್ಬ ಜೀವಿಯನ್ನು ನೋಡಿದಿ, ಆ ಜೀವಿಯೊಳಗೆ ಭಗವಂತ ಇದ್ದಾನೆ ಅಂತ ಅಂದ್ಕೊಂಡು ಅಲ್ಲಿರುವ ಭಗವಂತನೇ ನನ್ನಲ್ಲಿ ಕೂಡ ಇದ್ದಾನೆ, ಅವನು ಸಮಾನ, ಅವನಿಗೆ ಯಾವ ತರಹವಿರ್ತಕ್ಕಂಥ ಭೇದ ಇಲ್ಲ ಅಂತ ನೀನು ಚಿಂತನೆ ಮಾಡಿದಂದರೆ ನಿನ್ನೊಳಗಿರುವ ನಾನು ಒಂದು ದಿವಸ ನಿನಗೆ ಕಾಣಿಸ್ಕೊಂಡಾಗ ಅದೇ ಅಪರೋಕ್ಷ. ಅದರಿಂದ ನಿಂಗೆ ಮುಕ್ತಿ ಮೋಕ್ಷ ಎಂಬುದು ಲಭಿಸ್ತದೆ. ಅಂಥ ಬಿಂಬೋಪಾಸನೆಯನ್ನು ತಿಳಿಸಿಕೊಡ್ತಕ್ಕಂಥ ಗ್ರಂಥ ಯಾವುದು? ಅದಕ್ಕಾಗಿ ಜಗನ್ನಾಥದಾಸರಿಂದ ರಚಿಸಲ್ಪಟ್ಟಿದ್ದು ಯಾವುದು ಅಂದರೆ ಈ ಹರಿಕಥಾಮೃತಸಾರ. ಆ ಬಿಂಬೋಪಾಸನೆಯ ಪ್ರಕಾರವನ್ನು ಒಂದು ರೀತಿಯಿಂದ ಔಟ್ಲೈನ್ ಆಗಿ ನಿಮಗೆ ತಿಳಿಸಿಕೊಡ್ತಾರೆ ಜಗನ್ನಾಥದಾಸರು ಈ ನಾಂದಿ ಪದ್ಯದಲ್ಲಿ. ಈ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂತೇನದಲ್ಲ, ಈ 2 ಸಮಸ್ತ ಪದಗಳಿಂದ ಬಿಂಬ ಅಂದರೆ ಏನು, ಅವನು ಎಲ್ಲಿರ್ತಾನೆ, ಎಲ್ಲೆಲ್ಲಿ ಇರ್ತಾನೆ, ಅವನನ್ನು ಯಾರ್ಯಾರು ಉಪಾಸನೆ ಮಾಡ್ತಾರೆ, ಆ ಉಪಾಸನೆ ಹೇಗಿರ್ತಾರೆ, ಅದನ್ನು ನೀನೇನಂತ ಚಿಂತನೆ ಮಾಡಬೇಕು ಅಂತಂದರೆ ಅಂಬೋದನ್ನು ಈ 2 ಶಬ್ದಗಳಿಂದ ತಿಳಿಸ್ಕೊಡ್ತಾರೆ. ಮೊದಲನೇ ಶಬ್ದ ಯಾವುದು? ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಇದರಿಂದ ಸ್ವರೂಪ ದೇಹದ ಪರಿಚಯ ಮಾಡಿಸಿಕೊಡ್ತಾರೆ. ಬ್ರಹ್ಮ ಸಮೀರ ವಾಣಿ ಅಂಬೋದರಿಂದ ಲಿಂಗ ಶರೀರದ ಪರಿಚಯ ಮಾಡಿಸಿಕೊಡ್ತಾರೆ. ಫಣೀಂದ್ರ ವೀಂದ್ರ ಭವೇಂದ್ರ ಅಂಬೋದರಿಂದ ಅನಿರುದ್ಧ ಶರೀರದ ಪರಿಚಯ ಮಾಡಿಸಿಕೊಡ್ತಾರೆ. ಇಂದ್ರ ಅಂಬೋದರಿಂದ ಮತ್ತು ಇಂದ್ರ ಮುಖ ಅಂಬೋದರಿಂದ ನನಗೆ ಸ್ಥೂಲ ಶರೀರದ ಪರಿಚಯ ಮಾಡಿಸ್ಕೊಡ್ತಾರೆ. ಅವನ್ನು ಮಾಡಿ ನಾ ಏನು ಮಾಡಲಿ, ಅವನ್ನು ಮಾಡಿಸ್ಕೊಡ್ತಾ ಇದ್ದರೆ ಅವುಗಳಲ್ಲಿರ್ತಕ್ಕಂಥ ಬಿಂಬನನ್ನು
ತಿಳಿಸ್ಕೊಡ್ತಾರೆ. ಆ ಬಿಂಬನನ್ನು ಯಾರು ಪೂಜೆ ಮಾಡ್ತಾರೆ ಅದರ ಚಿಂತನೆ ನೀನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾರೆ. ನಮಗೆ 4 ಶರೀರಗಳು, ನಾವು ಬಹಳಷ್ಟು ಸಾಲ ತಿಳ್ಕೊಂಡು ಚಕ್ರಾಬ್ಜ ಮಂಡಲದಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡಿಕೊಂಡಿದ್ದೀವಿ. ನಮ್ಮ ಒಳಗಿರ್ತಕ್ಕಂಥದ್ದು ಸ್ವರೂಪ ದೇಹ, ಅದೇ ನಾವು. ನಾನು ಅಂತ ಹೇಳ್ತಿದ್ದೀವಲ್ಲ, ನಾನು ಅಂದರೆ ಈ ದೇಹ ನಾನಲ್ಲ, ಇದು ನನ್ನನ್ನು ಬಿಟ್ಟು ಹೋಗತಕ್ಕಂಥದ್ದು. ಅದಕ್ಕೆ ನಮ್ಮ ಬಳಕೆಯಲ್ಲಿ ನನ್ನ ಕಿವಿ, ನನ್ನ ಕೈ, ನನ್ನ ಮೂಗು ಅಂತ ಹೊರತಾಗಿ ನಾನೇ ಮೂಗು ಅಂತ ಅಂಬಲ್ಲಲ್ಲಿ ನನ್ನ ಕೈ. ಆದರೆ ನಾನು ಎಂಬುದು ಬೇರೆ, ನನಗೆ ಸಂಬಂಧಪಟ್ಟದ್ದು ಇದು ಕೈ, ಇದು ನನ್ನಿಂದ ಭಿನ್ನವಾದದ್ದು ಎಂಬುದನ್ನು ನಮ್ಮ ಮಾತಿನಲ್ಲೇ ನಾವು ಹೇಳಿಕೋತೀವಿ ಸ್ಪಷ್ಟವಾಗಿ. ನನ್ನ ಕೈಯಿಂದ ಊಟ ಮಾಡಿದೆ, ನನ್ನ ಬಾಯಿಯಿಂದ ನಾನು ಊಟ ಮಾಡಿದೆ, ನನ್ನ ಕಣ್ಣಿನಿಂದ ನಾನು ಅಂತೀವಿ. ಎಷ್ಟು ನಾನು ನನ್ನ ಕಣ್ಣಿಂದ ನೋಡೀನಿ ರೀ, ಅವರು ಓಡಾಡೋದು ನನ್ನ ಕಣ್ಣಿಂದ ನೋಡಿದ್ದೀನಿ. ನಾನು ನೋಡೀನಿ ಅಂತ ಹೇಳೋದು ನನ್ನ ಕಣ್ಣಿಂದ ನೋಡೀನಿ. ಅಂದರೆ ನಾನು ಬೇರೆ, ನನ್ನ ಕಣ್ಣು ಬೇರೆ. ಸೊ ನಾನು ಎನ್ನುವುದು ಏನದಲ್ಲ, ಅದರಿಂದ ವಾಚ್ಯವಾಗಿರತಕ್ಕಂಥ ಸ್ವರೂಪ ಅಂತ ಒಳಗೆ ಸೋಲ್, ಆತ್ಮ ಅದಲ್ಲ, ಅದು ಮೊದಲನೆಯ ಶರೀರ. ಅದರ ಮೇಲೆ ಆವರಕವಾಗಿ ಇರುವ ಈ ಸಂಸಾರ ಬಂಧನಕ್ಕೆ ಕಾರಣೀಭೂತವಾಗಿರತಕ್ಕಂಥ ತ್ರಿಗುಣಾತ್ಮಕವಾಗಿರತಕ್ಕಂಥ ಒಂದು ಶರೀರ ಅದೇ ಲಿಂಗ ಶರೀರ. ಅದೇ ನಮ್ಮನ್ನು ಈ ಸಂಸಾರದಲ್ಲಿ ಈ ಅಜ್ಞಾನಾದಿಗಳಿಗೆ ಕಾರಣೀಭೂತವಾಗಿದೆ. ಇನ್ನು ಅದರ ಮೇಲೆ ಇನ್ನೊಂದು ಶರೀರ ಅದು ಅನಿರುದ್ಧ ಶರೀರ. ಅದು ದೇವತೆಗಳಿಗೆ, ರಾಕ್ಷಸಗಳಿಗೆ ವಾಸಭೂಮಿಯಾಗಿ ನಿರಂತರ ಅವರು ಅಲ್ಲಿ ಇದ್ದು ಜೀವಿಯಿಂದ ಸಾಧನ ಮಾಡಿಸ್ತಾ ಇರ್ತಾರೆ ಭಗವಂತನ ಪ್ರೇರಣೆಗೆ ಅನುಗುಣವಾಗಿ. ಅದು ಅನಿರುದ್ಧ ಶರೀರ. ಈಗ ನಮಗೆಲ್ಲರಿಗೆ ಹೊರಗೆ ಕಾಣಿಸ್ತದಲ್ಲ, ನನ್ನ ಕೈ, ನನ್ನ ಬಾಯಿ, ನಂದು ಅಂತ ಹೇಳಿದ್ರೆ ಈ ಇಂದ್ರಿಯಗಳಿಂದ, ದಶೇಂದ್ರಿಯಗಳಿಂದ, ಮನಸ್ಸಿನಿಂದ, ತೊಗಾದಿ ಸಪ್ತಧಾತುಗಳಿಂದ, ಪಂಚಕೋಶಗಳಿಂದ ಕೂಡಿಕೊಂಡಿರತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಚೈತನ್ಯ ಅಂತಕ್ಕಂಥ ಪದಾರ್ಥಗಳಿಂದ ಕೂಡಿಕೊಂಡಿರ್ತಕ್ಕಂಥ ಈ ಶರೀರ ಏನದಲ್ಲ, ಈ ಶರೀರನೇ ಸ್ಥೂಲ ಶರೀರ. ಒಂದು ಸ್ವರೂಪ ಮೊದಲನೆಯದು, ಅದರ ಮೇಲೆ ಇರತಕ್ಕಂಥದ್ದು ಲಿಂಗ ಶರೀರ, ಅದರ ಮೇಲೆ ಇರತಕ್ಕಂಥದ್ದು ಅನಿರುದ್ಧ ಶರೀರ, ಅದರ ಮೇಲೆ ಇರತಕ್ಕಂಥದ್ದು ಸ್ಥೂಲ ಶರೀರ. ಇವು 4 ಶರೀರಗಳು ನಮಗವೆ. ಈ 4 ಶರೀರಗಳಲ್ಲಿ ಭಗವಂತ ಬಿಂಬರೂಪಿಯಾಗಿದ್ದಾನೆ. ಸ್ವರೂಪ ದೇಹದಲ್ಲಿ ಯಾವ ರೀತಿ ಇದ್ದಾನೆ? ಸ್ವರೂಪದಲ್ಲಿ ಬಿಂಬ ಇದ್ದಾನೆ, ಭಗವಂತ ಇದ್ದಾನೆ. ಅವನಿಗೆ ಅಂತರಾತ್ಮ ಅಂತ ಕರೀತಾರೆ, ಮರಿಬಾರ್ದು. ಸ್ವರೂಪ ದೇಹದ ಒಳಗಿರ್ತಕ್ಕಂಥ ಬಿಂಬರೂಪಿ ಭಗವಂತನಿಗೆ ಹೆಸರೇನಯ್ಯ? ಅಂತರಾತ್ಮ ಅಂಥೇಳಿ. ಲಿಂಗ ಶರೀರದ ಒಳಗಿರ್ತಕ್ಕಂಥ ಭಗವಂತನಿಗೆ ಹೆಸರೇನು? ಆತ್ಮ. ಸ್ವರೂಪದಲ್ಲಿರತಕ್ಕಂಥ ಭಗವಂತನಿಗೆ ಅಂತರಾತ್ಮ, ಲಿಂಗ ಶರೀರದಲ್ಲಿರ್ತಕ್ಕಂಥ ಬಿಂಬರೂಪಿ ಭಗವಂತನಿಗೆ ಆತ್ಮ ಅಂತ ಹೆಸರು. ಆಮೇಲೆ ಮೂರನೆಯದಾಗಿರ್ತಕ್ಕಂಥ ಅನಿರುದ್ಧ ಶರೀರದಲ್ಲ, ಅನಿರುದ್ಧ ಶರೀರದಲ್ಲಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನಿಗೆ ಜ್ಞಾನಾತ್ಮ ಅಂತ ಹೆಸರು. ಆಮೇಲಕ್ಕೆ ನಮ್ಮ ಸ್ಥೂಲ ಶರೀರ ಮೇಲೆ ಕಾಣಿಸ್ತದಲ್ಲ, ಇದರ ಒಳಗೆ ಮತ್ತೆ ಬಿಂಬರೂಪಿಯಾಗಿ ಪರಮಾತ್ಮ ಇದ್ದಾನೆ, ಇವನಿಗೆ ಪರಮಾತ್ಮ ಅಂತ ಹೆಸರು. ಮತ್ತೊಮ್ಮೆ ಈ ಸ್ಥೂಲ ಶರೀರದಲ್ಲಿರುವ ಬಿಂಬರೂಪಿ ಪರಮಾತ್ಮನಿಗೆ ನಾವಂತೀವಿ ಪರಮಾತ್ಮ ಅಂತೀವಿ, ಪರಮಾತ್ಮ ಅಂತ ಹೆಸರು. ಇದರ ಒಳಗಿರ್ತಕ್ಕಂಥ ಅನಿರುದ್ಧ ಶರೀರದಲ್ಲಿರ್ತಕ್ಕಂಥ ಬಿಂಬರೂಪಿ ಭಗವಂತನಿಗೆ ಜ್ಞಾನಾತ್ಮ ಅಂತ ಹೆಸರು. ಲಿಂಗ ಶರೀರದ ಒಳಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನಿಗೆ ಆತ್ಮ ಅಂತ ಹೆಸರು. ಸ್ವರೂಪ ದೇಹದ ಒಳಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನಿಗೆ ಅಂತರಾತ್ಮ ಅಂತ ಹೆಸರು. ಹೌದ್ರಿ, ಬಿಂಬ ಒಬ್ಬನೇ ಇರ್ತಾನಲ್ಲ? ಇಲ್ಲ, 4 ಶರೀರಗಳಲ್ಲಿ ಭಗವಂತ 4 ರೂಪದಿಂದಿದ್ದಾನೆ. ಅಂತರಾತ್ಮನಾಗಿ, ಆತ್ಮನಾಗಿ, ಆಮೇಲಕ್ಕೆ ಜ್ಞಾನಾತ್ಮನಾಗಿ, ಪರಮಾತ್ಮನಾಗಿ ಇದ್ದಾನೆ. ಈ 4 ರೂಪಗಳನ್ನು ಮರಿಬಾರ್ದು. ಆದರೆ ನಮ್ಮೊಟ್ಟಿಗೆ ಶಾಶ್ವತವಾಗಿ ಎಲ್ಲ ಕಾಲದ ಎಲ್ಲಿಂದ ಅಸೃಜ್ಯ ರಾಶಿ ಎಂದು ಹೇಳಿಕೊಂಡು ಮತ್ತು ಮೋಕ್ಷದಲ್ಲಿ ಕೂಡ ನಮ್ಮೊಟ್ಟಿಗೆ ನಮ್ಮನ್ನು ಬಿಡದೆ ಪ್ರಧಾನವಾದ ಇವೆಲ್ಲ ಹೋಗ್ತಕ್ಕಂಥವು. ಲಿಂಗ ಶರೀರ ಆಗಲಿ, ಅನಿರುದ್ಧ ಶರೀರವಾಗಲಿ, ಸ್ಥೂಲ ಶರೀರ ಆಗಲಿ, ಕಾಲ ಬಂಧನೆಗೆ ಒಳಗಾಗಿರ್ತಕ್ಕಂಥವು, ಕಾಲದ ಕರಾಳ ಬಾಯಿಗೆ ಸಿಕ್ಕಿ ಬಿದ್ದಿರ್ತಕ್ಕಂಥವು. ಇವು ಒಂದು ದಿವಸ ಆ ಟೈಮ್ ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಸ್ಥೂಲ ಶರೀರದ್ದು ಮಾತ್ರ ನಮಗೆ ಪರಿಚಯ ಆಗ್ತದೆ. ಓ, ನಂಗೆ ವಯಸ್ಸಾಯಿತು, ಮುಪ್ಪು ಬಂತು, ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ನಡಿಲೆಕ್ಕ ಬರ್ತಾ ಇಲ್ಲ ಅಂದಾಗ ನನಗೆ ಸ್ವಲ್ಪ ಸಾವು ಹತ್ತಿರ ಬಂತು,
ಈ ದೇಹ ಬಿಟ್ಟು ಹೋಗ್ತಾನೆ ಅಂತ ನಮ್ಗೆ ಆಲೋಚನೆ ಬರ್ತದೆ. ಇದ್ರದ್ದು ಒಂದೇ ಪರಿಚಯ ಆಗ್ತದೆ. ಒಳಗಿರ್ತಕ್ಕಂಥ ಅನಿರುದ್ಧ ಶರೀರದ ಕಾಲಸ್ಥಿತಿ ನಮ್ಗೆ ಗೊತ್ತಾಗೋದಿಲ್ಲ, ಲಿಂಗ ಶರೀರದ ಕಾಲಸ್ಥಿತಿ ಗೊತ್ತಾಗೋದಿಲ್ಲ. ಸೊ ಈ ಲಿಂಗ ಅನಿರುದ್ಧ ಸ್ಥೂಲ ಶರೀರಗಳಲ್ಲಿರ್ತಕ್ಕಂಥ ಅಂತರಾತ್ಮ ಅಂದರೆ ಬಿಂಬ ಏನಿದ್ದಾನಲ್ಲ, ಅವನು ಆತ್ಮ, ಜ್ಞಾನಾತ್ಮ, ಪರಮಾತ್ಮ ಎಂಬ ಹೆಸರಿನಿಂದ ಈ ದೇಹಗಳು ಹೊರಟುಕೊಳ್ಳೆ ಅವನು ಅದೃಶ್ಯನಾಗಿ ಬಿಡ್ತಾನೆ. ಈ ದೇಹಗಳು ಬಂದಾಗ ಇವುಗಳೊಟ್ಟಿಗೆ ತಾನೂ ಬರ್ತಾನೆ. ಆದರೆ ಒಳಗ ಸ್ವರೂಪ ಅಂತ ಏನದಲ್ಲ, ಸ್ವರೂಪ ದೇಹದಲ್ಲಿರ್ತಕ್ಕಂಥ ಅಂತರಾತ್ಮ ಅಂತಕ್ಕಂಥ ಭಗವಂತ, ಅವನಿಗೆ ಹೆಸರು ಹರಿ ಅಂತ ಹೆಸರು, ಅವನಿಗೆ ಹೆಸರು ನಿಜವಾದ ಬಿಂಬ ಅಂತ, ಅವನಿಗೆ ಮತ್ತೊಂದು ವಿಜಯರಾಯರು ಕೊಟ್ಟಿರ್ತಕ್ಕಂಥ ಹೆಸರು ಘೃಣಿ ಅಂಥೇಳಿ. ಸೊ ಘೃಣಿ ಶಬ್ದವಾಚ್ಯನಾಗಿ, ಹರಿ ಶಬ್ದವಾಚ್ಯನಾಗಿ, ಬಿಂಬ ಶಬ್ದವಾಚ್ಯನಾಗಿ, ಅಂತರಾತ್ಮ ಅಂತ ಕನಿಸ್ಕೋತಾ ನಮ್ಮ ಸ್ವರೂಪದಲ್ಲಿ ನಮ್ಮನ್ನು ಯಾವ ಕ್ಷಣದಲ್ಲೂ ಬಿಡದೆ ನಮ್ಮೊಟ್ಟಿಗೆ ಇರತಕ್ಕಂಥ ಆ ಬಿಂಬ ಏನದ ಅದು ಪರ್ಮನೆಂಟಾದ ಬಿಂಬ. ಅವನು ನಮ್ಮನ್ನು ಎಂದಿಗೂ ಬಿಡೋದಿಲ್ಲ. ಈ ಮೂರು ಬಿಂಬಗಳೇನವಲ್ಲ, ಈ ಶರೀರಗಳು ಹೋಗ್ತಾ ಇದ್ದಂತೆ ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾರೆ ಅವರು. ಅದು ಕಾರಣ ಈ 4 ಶರೀರದಲ್ಲಿ 4 ರೂಪದಿಂದ ಪರಮಾತ್ಮ ಬಿಂಬನಾಗಿ ಇದ್ದಾನೆ. ಹೆಸರು ಮಾತ್ರ ಬೇರೆ. ಅಂತರಾತ್ಮ, ಆತ್ಮ, ಜ್ಞಾನಾತ್ಮ, ಪರಮಾತ್ಮ ಅಂತ ಹೆಸರು. ಇಂಥ ನಮ್ಮ 4 ಶರೀರಗಳಿರ್ತಕ್ಕಂಥ 4 ಹೆಸರುಗಳಿಂದ ಕೂಡಿಕೊಂಡಿರ್ತಕ್ಕಂಥ ಈ ಭಗವಂತನನ್ನು ಯಾರು ಉಪಾಸನೆ ಮಾಡ್ತಾರೆ? ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಇವನು ಯಾರು? ಸ್ವರೂಪ ದೇಹದಲ್ಲಿರತಕ್ಕಂಥ ಅಂತರಾತ್ಮನನ್ನು ಯಾರು ಪೂಜೆ ಮಾಡ್ತಾರೆ? ಲಕ್ಷ್ಮಿ ಪೂಜೆ ಮಾಡ್ತಾಳೆ. ಅಂದರೆ ನನ್ನ ಸ್ವರೂಪ ದೇಹದಲ್ಲಿ, ನನ್ನ ಒಳಗಿರ್ತಕ್ಕಂಥ ಅದರಲ್ಲಿ ಯಾವಾಗಲೂ ನಿರಂತರ ಆ ಅಂತರಾತ್ಮ ಪರಮಾತ್ಮ ಇದ್ದಾನಲ್ಲ ಬಿಂಬನಾಗಿ, ಅವನನ್ನು ಪೂಜೆ ಯಾರು ಮಾಡ್ತಾ ಇರ್ತಾರೆ ಅಂದರೆ ಲಕ್ಷ್ಮೀದೇವಿ ಮಾಡ್ತಾ ಇರ್ತಾಳೆ. ಇವಳಿಗೆ ಅಂತರಾತ್ಮ ಗುಣೋಪಾಸನೆ, ಇದಕ್ಕೇನಂತಾರೆ? ಅಂತರಾತ್ಮ ಗುಣೋಪಾಸನೆ ಅಂತಾರೆ. ಈ ಅಂತರಾತ್ಮ ಎಂಬ ಗುಣೋಪಾಸನೆಯನ್ನು ನಿರಂತರ ನಮ್ಮ ಸ್ವರೂಪ ದೇಹದಲ್ಲಿ ಇದ್ದು ಮಹಾಲಕ್ಷ್ಮೀ ದೇವಿಯು ವೇದಗಳಿಗೆ, ಕಾಲಕ್ಕೆ, ಎಲ್ಲದಕ್ಕೂ ಅಭಿಮಾನಿಯಾಗಿರ್ತಕ್ಕಂಥ ಜಗನ್ಮಾತೆ ಉಪಾಸನ ಪೂಜೆ ಮಾಡ್ತಾ ಇರ್ತಾಳೆ. ಅದು ಕಾರಣ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ. ಲಕ್ಷ್ಮಿಯಿಂದ ನಿರಂತರ ಪೂಜೆ ಮಾಡಿಸಿಕೊಳ್ಳಲ್ಪಡ್ತಕ್ಕಂಥವನು. ಎಲ್ಲಿ ಮಾಡಿಸ್ಕೋತಾರೆ? ವೈಕುಂಠದಲ್ಲಿ ಅವಳಿರ್ತಾಳೆ. ಅವನು ಎಲ್ಲಿ ಇದ್ದಾನೋ ಅಲ್ಲೆಲ್ಲ ಇದ್ದು ಅವನ ಪಾದ ಸೇವೆ ಮಾಡ್ತಾನೇ ಇರ್ತಾಳೆ ಆ ತಾಯಿ. ಅವಳಿಗೆ ಅದು ಬಿಟ್ಟು ಬೇರೆ ಕೆಲಸನೇ ಇಲ್ಲ. ಆದ ಕಾರಣವೇ ದಾಸೋತ್ತಮಳು ತರಿಸಿಕೊಂಡಿದ್ದಾಳೆ. ಅದ ಕಾರಣ ಭಗವಂತನ ವಕ್ಷಸ್ಥಲವನ್ನು ಏರಿದ್ದಾಳೆ. ಅದರಿಂದಲಾಗಿ ಅವನ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾನೆ. ಅಂಥ ಭಕ್ತಿ ಮಾಡುವರು, ಅಂಥ ಜ್ಞಾನವುಳ್ಳವರು, ಅಂಥ ವೈರಾಗ್ಯವುಳ್ಳ ಜೀವಿ ಮತ್ತೊಬ್ಬರಿಲ್ಲ. ಲಕ್ಷ್ಮಿ ಅವಳು ಯಾವಾಗಲೂ ಪೂಜೆ ಮಾಡ್ತಾಳೆ, ಎಲ್ಲ ಕಡೆ ಪೂಜೆ ಮಾಡ್ತಾ ಇರ್ತಾಳೆ. ಆದರೆ ನಮ್ಮ ಸ್ವರೂಪ ಅಂತ ಏನದಲ್ಲ, ಇವೆಲ್ಲವೂ ಹೋಗ್ತಾವೆ. ಯಾಕೆ? ಪ್ರಳಯ ಬಂತು ಅಂದರೆ ಜಗತ್ತೆಲ್ಲವನ್ನು ತಗೊಂಡು ಭಗವಂತ ಒಳಗಿಟ್ಕೊಂಡ್ಬಿಡ್ತಾನೆ. ಇಟ್ಕೊಂಡಾಗ ಯಾವ ವಸ್ತು ಇರೋದಿಲ್ಲ, ಅಲ್ಲಿ ಯಾವ ವಸ್ತುವಿನೊಳಗೂ ಲಕ್ಷ್ಮಿ ಇರೋದಿಲ್ಲ. ಪರಮಾತ್ಮ ಇರ್ತಾನೆ. ಪರಮಾತ್ಮ ಸಣ್ಣ ಮಗುವಾಗಿ ಮಲ್ಕೊಂಡ್ಬಿಡ್ತಾನೆ. ಅದು ಕಾರಣ ಆಗ ಆ ಮಗುವಿನ ರೂಪದಲ್ಲಿರುವ ಭಗವಂತನ ಸೇವೆಯನ್ನು ಮಾತ್ರ ಲಕ್ಷ್ಮಿ ಮಾಡ್ತಾ ಇರ್ತಾಳೆ. ಆದರೆ ಪ್ರಳಯ ಬರಲಿ, ಮುಕ್ತಿ ಬರಲಿ, ಮತ್ತೊಂದು ಬರಲಿ, ಸ್ವರೂಪ ಅಂತ ಏನದಲ್ಲ, ಆ ಸ್ವರೂಪದಲ್ಲಿರುವ ಭಗವಂತನನ್ನು ಯಾರು ಪೂಜೆ ಮಾಡ್ತಾರೆ? ಲಕ್ಷ್ಮಿ ನಿರಂತರ ಪೂಜೆ ಮಾಡ್ತಾ ಇರ್ತಾಳೆ. ಸೊ ನಮ್ಮ ಸ್ವರೂಪದಲ್ಲಿ ಅಂತರಾತ್ಮ ಅಂತಕ್ಕಂಥ ಹೆಸರಿಂದ ಪರಮಾತ್ಮ ಬಿಂಬರೂಪಿಯಾಗಿದ್ದರೆ ಅವನನ್ನು ಯಾರು ಪೂಜೆ ಮಾಡ್ತಾರೆ? ನಿತ್ಯದಲ್ಲಿ ಕೂಡ ಲಕ್ಷ್ಮಿ ಮಾಡ್ತಾಳೆ. ಯಾವ ರೀತಿ ಮಾಡ್ತಾಳೆ? ಆತ್ಮಗುಣೋಪಾಸನೆ ಅಂತಾರೆ. ಆ ಆತ್ಮನ ಅನಂತ ಕಲ್ಯಾಣ ಗುಣಗಳನ್ನು ನಿರಂತರ ಉಪಾಸನೆ ಮಾಡ್ತಾ ಇರ್ತಾಳೆ ಎಂಬ ಮಾತು. ಇದು ಮೊದಲನೆಯ ಶರೀರ, ಅದರಲ್ಲಿರುವ ಬಿಂಬ. ಅವರನ್ನು ಆ ಬಿಂಬನನ್ನು ಯಾರು ಪೂಜೆ ಮಾಡ್ತಾರೆ, ಯಾವ ರೀತಿ ಮಾಡ್ತಾ ಇರ್ತಾಳೆ ಎಂಬುದನ್ನು ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ ಎಂಬ ಶಬ್ದ ಪ್ರಯೋಗದಿಂದ ನಮ್ಮ ತಿಳಿಸ್ಕೊಟ್ರು. ಆಮೇಲೆ ಬ್ರಹ್ಮ, ಸಮೀರ, ವಾಣಿ ಈ 3 ಶಬ್ದದಿಂದ ಏನು ತಿಳಿಸ್ಕೊಡ್ತಾ ಇರ್ತಾರೆ? ಲಿಂಗ ಶರೀರದ ಬಗ್ಗೆ ತಿಳಿಸ್ತಾರೆ. ಲಿಂಗ ಶರೀರದಲ್ಲಿರ್ತಕ್ಕಂಥ ಬಿಂಬನ ಹೆಸರೇನು? ಆತ್ಮ ಅಂಥೇಳಿ. ಈ ಆತ್ಮ ಶಬ್ದವಾಚ್ಯನಾಗಿರತಕ್ಕಂಥ ಬಿಂಬನನ್ನು ಯಾರು ಪೂಜೆ ಮಾಡ್ತಾರೆ ಅಂದರೆ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ ದೇವಿ, ಭಾರತೀ ದೇವಿ ಮಾತ್ರ ಮಾಡ್ತಾರೆ. ಅಂದರೆ ಇವರು ಯಾಕೆ ಸ್ವರೂಪ ದೇಹದಲ್ಲಿ ಹೋಗೋದಲ್ಲ? ಸ್ವರೂಪದಲ್ಲಿರ್ತಕ್ಕಂಥ ಅಂತರಾತ್ಮನನ್ನು ಇಲ್ಲ, ಸ್ವರೂಪದಲ್ಲಿ ಅವರಿಗೆ ಪ್ರವೇಶ ಮಾಡಲಿಕ್ಕಿಲ್ಲ. ಇಲ್ಲಿ
ಸ್ವಲ್ಪ ವಿಪ್ರತಿಪತ್ತಿಯಾದೆ. ಅದರ ಬಗ್ಗೆ ನಾವು ಈಗ ಚರ್ಚೆ ಮಾಡೋದು ಬೇಡ. ಅದು ಸಂದರ್ಭ ಬರ್ತದೆ, ಮುಂದೆ ವಾಯುದೇವರ ಬಗ್ಗೆ ಚಿಂತನೆ ಬರ್ತದೆ. ಚಿಂತನೆ ಬಂದಾಗ ಅದರ ಬಗ್ಗೆ ಹೇಳ್ತೀನಿ, ಈಗೇನು ಬೇಡ. ಕೆಲವರು ಏನು ಮಾಡ್ತಾರೆ ಅಂದರೆ ವಾಯುದೇವರಿಗೆ ಸ್ವರೂಪದಲ್ಲೂ ಪ್ರವೇಶ ಅದ ಅಂತಂತಾರೆ. ಅದು ಅದ ಇಲ್ಲ, ಮುಕ್ತಿ ಸ್ಥಾನಕ್ಕೂ ಅವ್ರು ಹೋಗ್ತಾರೆ. ಅಂದರೆ ಅಪ್ರಾಕೃತವಾಗಿರತಕ್ಕಂಥ ಪರಮವ್ಯೋಮದಲ್ಲಿ ಇರತಕ್ಕಂಥ ಮುಕ್ತಿ ಸ್ಥಾನ ಅಂತ ಏನದಲ್ಲ, ತ್ರಿಪ್ರಾಕಾರಗಳಿಂದ ಕೂಡಿಕೊಂಡಿರ್ತಕ್ಕಂಥ ವಿರಜಾ ನದಿಯಿಂದ ಸುತ್ತುವರಿಯಲ್ಪಟ್ಟಿರ್ತಕ್ಕಂಥ ಅದು ಮುಕ್ತರು ಮಾತ್ರ ಪ್ರವೇಶ ಮಾಡತಕ್ಕಂಥ ಆ ವೈಕುಂಠದ ಒಳಗೂ ಕೂಡ ವಾಯುದೇವರು ಹೋಗ್ತಾರೆ ಅಂತ ಒಂದು ಮಾತು. ಅದರಂತೆ ನಮ್ಮ ಸ್ವರೂಪ ದೇಹದೊಳಗೂ ವಾಯುದೇವರು ಹೋಗ್ತಾರೆ ಅಂತ ಒಂದು ಮಾತು. ಇದನ್ನು ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ, ಕೆಲವು ಜ್ಞಾನಿಗಳು ಅದನ್ನು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಸ್ವರೂಪದಲ್ಲಿ ವಾಯುದೇವರಿಗೆ ಪ್ರವೇಶ ಇಲ್ಲ, ಬ್ರಹ್ಮವಾಯುಗಳು ಅಲ್ಲಿ ಪ್ರವೇಶ ಮಾಡೋದಿಲ್ಲ. ಅಲ್ಲಿ ಕೇವಲ ಲಕ್ಷ್ಮಿ ಮಾತ್ರ ಇರ್ತಾಳೆ, ಅವಳು ಮಾತ್ರ ಭಗವಂತನ ಉಪಾಸನೆ ಮಾಡ್ತಾಳೆ. ಅದನ್ನು ಸೂಚನೆಗಾಗಿ ಜಗನ್ನಾಥದಾಸರು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ, ಸ್ವರೂಪದಲ್ಲಿ ಯಾರೂ ಇಲ್ಲಯ್ಯ, ಲಕ್ಷ್ಮಿ ಮಾತ್ರ ಇರ್ತಾಳೆ, ಅವಳು ಮಾತ್ರ ತನ್ನ ಕೈಗಳಿಂದ ಭಗವಂತನ ಗುಣೋಪಾಸನೆ ಮಾಡ್ತಾಳೆ, ಅಂತರಾತ್ಮ ಗುಣೋಪಾಸನೆ ಮಾಡ್ತಾ ಇರ್ತಾಳೆ ಅಂತ ಹೇಳಿದರು. ಮತ್ತು ಲಿಂಗ ಶರೀರದಲ್ಲ, ಆ ಲಿಂಗ ಶರೀರದಲ್ಲಿ ಮತ್ತು ಗರುಡ, ಶೇಷ, ರುದ್ರ ಇವರಿಗೆ ಯಾರಿಗೂ ಪ್ರವೇಶ ಇಲ್ಲ, ಅವರಿಗೆ ಅಲ್ಲಿ ಹೋಗೋಕ್ಕಾಗಲ್ಲ. ಮತ್ತು ಯಾರು ಹೋಗ್ತಾರೆ? ಬ್ರಹ್ಮದೇವರು ಹೋಗ್ತಾರೆ, ವಾಯುದೇವರು ಹೋಗ್ತಾರೆ, ಸರಸ್ವತೀ ದೇವಿ ಹೋಗ್ತಾಳೆ, ಭಾರತೀ ದೇವಿ ಹೋಗ್ತಾಳೆ. ಲಿಂಗ ಶರೀರ ಮಹತ್ತತ್ವಾತ್ಮಕವಾಗಿರ್ತದೆ, ವಿಜ್ಞಾನ ತತ್ವಾತ್ಮಕವಾಗಿರ್ತದೆ. ಈ ಮಹತ್ತತ್ವಕ್ಕೆ ಬ್ರಹ್ಮದೇವರು ಅಭಿಮಾನಿಗಳು ಅಲ್ಲಿ ನಿಂತುಕೊಂಡು ಭಗವಂತನನ್ನು ಆತ್ಮ ಅಂತಕ್ಕಂಥ ಭಗವಂತನ ಉಪಾಸನೆ ಮಾಡ್ತಾ ಇರ್ತಾರೆ. ಚೆನ್ನಾಗಿ ಗಮನದಲ್ಲಿಡ್ರಿ. ಈ ನಮ್ಮ ಲಿಂಗ ಶರೀರ 16 ಕಳೆಗಳಿಂದ ಕೂಡಿಕೊಂಡಿರ್ತದೆ. 16 ಕಳೆಗಳಲ್ಲಿ ಮಹತ್ತತ್ವ ಅಂತಕ್ಕಂಥದ್ದು ಒಂದು. ಈ ಮಹತ್ತತ್ವದಲ್ಲಿ ಬ್ರಹ್ಮದೇವರಿರ್ತಾರೆ, ಅದರ ಸ್ವಲ್ಪ ಭಾಗ ವಿಜ್ಞಾನ ತತ್ವ ಅಂಥೇಳಿ. ಆ ವಿಜ್ಞಾನ ತತ್ವದಲ್ಲಿ ವಾಯುದೇವರು ಇದ್ದು ಉಪಾಸನೆ ಮಾಡ್ತಾ ಇರ್ತಾರೆ. ಯಾರನ್ನು? ಆ ಲಿಂಗ ಶರೀರದಲ್ಲಿರುವ ಆತ್ಮ ಎಂಬ ಬಿಂಬರೂಪಿ ಪರಮಾತ್ಮನನ್ನು ಬ್ರಹ್ಮವಾಯುಗಳು ಪೂಜೆ ಮಾಡ್ತಾ ಇರ್ತಾರೆ. ಆಮೇಲೆ ಅದೇ ಲಿಂಗ ಶರೀರದಿಂದ ಚಿನ್ಮಯವಾದ ಇದು ಬರ್ತಾ ಇರ್ತದೆ, ವಾಕ್ಯಗಳು ಬರ್ತಾ ಇರ್ತವೆ, ಒಳ್ಳೆ ಮಾತುಗಳು ಬರ್ತಾ ಇರ್ತವೆ. ಅಲ್ಲಿಂದ ಪ್ರೇರಣೆಯಾಗಿ ಬರೋದು. ನಮ್ಮಲ್ಲಿ ಒಳ್ಳೆ ಮಾತು ಬರ್ತಾವೆ ಅಂದರೆ ಚಿನ್ಮಯವಾದ ವಾಕ್ಯಗಳು ಎಲ್ಲಿಂದ ಬರ್ತವೆ? ಲಿಂಗ ಶರೀರದಿಂದ ಬರ್ತವೆ. ಆ ಚಿನ್ಮಯ ವಾಕ್ಯಗಳಿಗೆ ಸರಸ್ವತೀ ದೇವಿ ಅಭಿಮಾನಿಯಾಗಿರ್ತಾಳೆ. ಅದೇ ಪ್ರಕಾರ ವಿಜ್ಞಾನ ಯಾವುದಕ್ಕೆ ಚಿನ್ಮಯಾತ್ಮಕವಾಗಿರತಕ್ಕಂಥ ಭಾರತೀ ದೇವಿಯರು ಭಕ್ತಿಗೆ ಅಭಿಮಾನಿಗಳು. ನಮ್ಮಲ್ಲಿ ಭಕ್ತಿ ಉತ್ಪನ್ನ ಆಯಿತು ಅಂದರೆ ಅದು ಲಿಂಗ ಶರೀರದಿಂದ ಬಂದಿರ್ತದೆ. ಅಂಥ ಭಕ್ತಿಗೆ ಯಾರು ಅಭಿಮಾನಿಗಳು, ಯಾರು ಅದನ್ನು ನಡೆಸೋರು ಯಾರಂದರೆ ಭಾರತೀ ದೇವರು. ಚಿನ್ಮಯಾತ್ಮಕವಾದ ವಾಕ್ಯಗಳಿಗೆ, ಆ ಕಾರ್ಯಕ್ಕೆ ಸರಸ್ವತೀ ದೇವಿ ಅಭಿಮಾನಿ. ಒಳ್ಳೆ ಭಕ್ತಿಗೆ ಭಾರತೀ ದೇವಿ ಅಭಿಮಾನಿ. ಅವಳಿಂದ ನಮ್ಮಲ್ಲಿ ಭಕ್ತಿ ಉತ್ಪನ್ನವಾಗ್ತದೆ. ಭಕ್ತಿಗೆ ಭಾರತಿ, ಚಿನ್ಮಯವಾದ ವಾಕ್ಯಗಳಿಗೆ, ಚಿನ್ಮಯ ಅಂದರೆ ಶುದ್ಧವಾದ ಭಗವತ್ಪರವಾದ ಒಳ್ಳೆಯದಾದ ಮಾತುಗಳು. ಆ ಮಾತುಗಳಿಗೆ ಯಾರು? ಸರಸ್ವತೀ ದೇವಿ ಅಭಿಮಾನಿ. ವಿಜ್ಞಾನ ತತ್ವಕ್ಕೆ ಯಾರು ಅಭಿಮಾನಿ? ವಾಯುದೇವರು. ಮಹತ್ತತ್ವಕ್ಕೆ ಯಾರು ಅಭಿಮಾನಿಗಳು? ಬ್ರಹ್ಮದೇವರು. ಈ 4 ಕಡೆ ಈ 4 ಜನರು ಇದ್ದು ಅಲ್ಲಿರುವ ಆತ್ಮನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ಯಾವ ರೀತಿ? ಆತ್ಮಗುಣೋಪಾಸನೆ ಅಂದರೆ ಲಿಂಗ ಶರೀರಕ್ಕೆ ಬಿಂಬನಾಗಿರತಕ್ಕಂಥ ಆತ್ಮ ಎಂಬ ಹೆಸರಿನಿಂದ ಕರೆಸಿಕೊಳ್ತಕ್ಕಂಥ ಭಗವಂತನ ಗುಣಗಳನ್ನು ಉಪಾಸನೆ ಮಾಡ್ತಾರೆ ಈ 4 ಜನ. ಯಾಕೆ? ಈ 4 ಜನಕ್ಕೆ ಮಾತ್ರ ಆ ಲಿಂಗ ಶರೀರದಲ್ಲಿ ಪ್ರವೇಶ ಮಾಡಲಿಕ್ಕೆ ಅಧಿಕಾರ ಇರುವುದು. ಇನ್ನು 3ನೇದು ಯಾವುದು? ಅನಿರುದ್ಧ ಶರೀರ. ಅಲ್ಲಿ ಇರುವ ಭಗವಂತನ ಹೆಸರೇನು? ಬಿಂಬರೂಪಿ ಪರಮಾತ್ಮನಿಗೆ ಜ್ಞಾನಾತ್ಮ ಅಂತ ಹೆಸರು. ಇಂಥ ಜ್ಞಾನಾತ್ಮನಾಗಿರತಕ್ಕಂಥ ಭಗವಂತನ ಉಪಾಸನೆಯನ್ನು ಯಾರು ಮಾಡ್ತಾ ಇರ್ತಾರೆ? ಗರುಡ, ಶೇಷ, ರುದ್ರದೇವರು ಮಾಡ್ತಾ ಇರ್ತಾರೆ. ಈ ಗರುಡ, ಶೇಷ, ರುದ್ರರು ಮತ್ತು ಇಂದ್ರಾದಿಗಳು ಎಲ್ಲರೂ ಇರ್ತಾರಲ್ಲಿ. ಇವರಿದ್ದು ಏನು ಮಾಡ್ತಾ ಇರ್ತಾರೆ? ಭಗವಂತನನ್ನು ಜ್ಞಾನ ಅಂತಕ್ಕಂಥ ಭಗವಂತನನ್ನು ಜ್ಞಾನೋಪಾಸನೆ, ಚಿದ್ಗುಣೋಪಾಸನೆ ಮಾಡ್ತಾ ಇರ್ತಾರೆ. ಗರುಡ, ಶೇಷ, ರುದ್ರ, ಇಂದ್ರ ಇವರೆಲ್ಲರೂ ಕೂಡ ಅನಿರುದ್ಧ ಶರೀರದಲ್ಲಿ ಇದ್ದು ಅಲ್ಲಿಗೆ ಅಲ್ಲಿರುವ ಬಿಂಬರೂಪಿಯಾಗಿರತಕ್ಕಂಥ ಜ್ಞಾನಾತ್ಮ ಅಂತಕ್ಕಂಥ ಭಗವಂತನನ್ನು, ಅವನ ಗುಣಗಳನ್ನು ಉಪಾಸನೆ ಮಾಡ್ತಾ ಇರ್ತಾರೆ.
ಅಲ್ಲಿ ಅವರಿಗೆಲ್ಲರಿಗೆ ಪ್ರವೇಶ ಅದು. ವಾಯುದೇವರು ಅಲ್ಲಿರ್ತಾರೆ, ಬ್ರಹ್ಮದೇವರು ಇರ್ತಾರೆ, ಸರಸ್ವತಿ ಇರ್ತಾರೆ, ಮತ್ತು ಭಾರತೀ ದೇವಿಯರಿರ್ತಾರೆ, ಗರುಡ ಶೇಷ ರುದ್ರಾದಿಗಳು ಇರ್ತಾರೆ. ಅವರು ಅಲ್ಲಿದ್ದು ಉಪಾಸನೆ ಮಾಡ್ತಾ ಇರ್ತಾರೆ. ಸೊ ಅನಿರುದ್ಧ ಶರೀರದಲ್ಲಿ ಗರುಡ, ಶೇಷ, ರುದ್ರ, ಇಂದ್ರಾದಿಗಳು ಎದ್ದು ಅಲ್ಲಿರುವ ಅದಕ್ಕೆ ಬಿಂಬನಾಗಿರತಕ್ಕಂಥ ಜ್ಞಾನಾತ್ಮ ಅಂತಕ್ಕಂಬ ಹೆಸರಿಂದ ಕೂಡಿಕೊಂಡಿರ್ತಕ್ಕಂಥ ಪರಬ್ರಹ್ಮನನ್ನು ಅವನ ಕಲ್ಯಾಣ ಗುಣಗಳನ್ನು ಉಪಾಸನೆ ಮಾಡ್ತಾ ಅಲ್ಲಿರ್ತಾರೆ. ಅದನ್ನು ಯಾವುದರಿಂದ ಹೇಳ್ತಾರೆ? ವೀಂದ್ರ, ಫಣೀಂದ್ರ, ವೀಂದ್ರ, ಭವೇಂದ್ರ, ಮುಖ ವಿನುತ ಅಂಬೋದರಿಂದ ಹೇಳ್ತಾರೆ. ಇನ್ನು ಮುಂದಿನ ಸ್ಥೂಲ ಶರೀರದಲ್ಲಿ ಯಾರಿರ್ತಾರೆ, ಅಲ್ಲಿ ಯಾವ ಗುಣೋಪಾಸನೆ ಆಗ್ತಾರೆ, ಅಲ್ಲಿರುವ ಬಿಂಬರೂಪಿ ಭಗವಂತನ ಯಾರು ಅಂತಂಬುದನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.